ವಿಶೇಷ ಚೇತನರು ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ಛಾಪನ್ನ ಮೂಡಿಸ್ತಾ ಇದ್ದಾರೆ. ಅಂತಹವರಿಗೆ ಸಾಹಿತ್ಯ ಕ್ಷೇತ್ರ ಹೊಸದೇನಲ್ಲ ಎಂಬಂತೆ ದೃಷ್ಟಿ ಚೇತನರು ಸಾಹಿತ್ಯ ಲೋಕದಲ್ಲೂ ಸಹ ತಮ್ಮ ಛಾಪನ್ನ ಮೂಡಿಸ್ತಾ ಇದ್ದಾರೆ. ಇದಕ್ಕಾಗಿ ಈಗಾಗಲೇ ಅಂಧರ ಸಾಹಿತ್ಯ ಪರಿಷತ್ತು ರೂಪುಗೊಂಡಿದೆ ಎಂದು ನಗರದ HSR ಬಡಾವಣೆಯ ಸಮರ್ಥನಂ ಆಡಿಟೋರಿಯಂನಲ್ಲಿ ಕರ್ನಾಟಕ ಅಂಧರ ಸಾಹಿತ್ಯ ಸಮ್ಮೇಳನಕ್ಕೆ ಚಾಲನೆ ದೊರೆತಿದೆ. ಕರ್ನಾಟಕ ಅಂಧರ ಸಾಹಿತ್ಯ ಪರಿಷತ್ ಹಾಗೂ ಸಮರ್ಥನಂ ಅಂಗವಿಕಲ ಸಂಸ್ಥೆಯ ಸಹಯೋಗದಲ್ಲಿ ನಡೀತಾ ಇರುವಂತಹ ಈ ಒಂದು ಸಮ್ಮೇಳನಕ್ಕೆ ನಾಡೋಜ ಡಾಕ್ಟರ್ ಚನ್ನಬಸಪ್ಪ ಅಧ್ಯಕ್ಷತೆಯನ್ನ ವಹಿಸಿದರು. ಸಮರ್ಥನಂ ಮುಖ್ಯಸ್ಥರಾದಂತಹ ಮಹಂತೇಶ್ ಹಾಗೂ ಬರಗೂರು ರಾಮಚಂದ್ರಪ್ಪ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿದರು. ಇನ್ನು ರಾಜ್ಯದ ಇತಿಹಾಸದಲ್ಲಿ ಮೊದಲ ಬಾರಿಗೆ ದೃಷ್ಟಿಚೇತನರು ರಚಿಸಿರುವಂತಹ ವಿವಿಧ ಪ್ರಕಾರದ 6 ಕೃತಿಗಳನ್ನು ಲೋಕಾರ್ಪಣೆ ಮಾಡಲಾಯಿತು. ಇದೇ ವೇಳೆಯಲ್ಲಿ 25ಕ್ಕೂ ಹೆಚ್ಚು ಮಂದಿ ಅಂಧ ಯುವ ಕವಿ ಹಾಗೂ ಕವಯತ್ರಿಯರು ತಮ್ಮ ರಚನೆಗಳನ್ನು ವಾಚಿಸುವಂತಹ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ. ಮುದಿಗೆರೆ ರಮೇಶ್ ಅಣ್ಣವರು ಕೂಡ ಸೇರ್ಕೋತಾ ಆ ಒಂದು ಮರ್ಯಾದೆಯನ್ನು ಸೂಚಿಸ್ತಾ ಇದ್ದಾರೆ. ಸಮ್ಮೇಳನ ನಡೆಸಬಹುದೇ ಅಂತ ಸಾಕಷ್ಟು ಜನ ಇರ್ಬೋದು, ಆದರೆ ಸಾಧ್ಯತೆ ಇದೆ ಅನ್ನೋದನ್ನು ನಮ್ಮ ಕರ್ನಾಟಕ ಅಂಧರ ಸಾಹಿತ್ಯ ಪರಿಷತ್ನವರು ತೋರಿಸಿಕೊಟ್ಟಿದ್ದಾರೆ. ಇವತ್ತು ನಾಡಿನ ಬೇರೆ ಬೇರೆ ಭಾಗದಿಂದ ಅಂಧ ಲೇಖಕರೆಲ್ಲ ಬಂದಿದ್ದಾರೆ. ಇದನ್ನು ಇಂಥ ಒಂದು ಸಮಾವೇಶ ಅಪರೂಪ ಸಂಗತಿ. ನಾವು ಈ ಜಗತ್ತಿನಿಂದ ಅವ್ರನ್ನ ದೂರ ಇಡಲಿಕ್ಕಾಗೋದಿಲ್ಲ. ಅವರು ಅತ್ಯಂತ ನಿಕಟವಾಗಿ ಇಟ್ಕೊಂಡು ಅವರೊಡನೆ ನಾವು ವ್ಯವಹರಿಸಬೇಕು. ಮತ್ತು ಸಮಾಜದಲ್ಲಿ ಅವರಿಗೆ ಸಮಾನವಾದಂತಹ ಸ್ಥಾನಮಾನಗಳು, ಗೌರವಗಳು, ಮನ್ನಣೆಗಳು ದೊರಕಬೇಕಾದ್ದು ಬಹಳ ಮುಖ್ಯ. ಅವರು ಯಾವುದರಲ್ಲೂ ಉಳಿದವರಿಗಿಂತ ಯಾವುದರಲ್ಲೂ ಕಡಿಮೆ ಇಲ್ಲ. ಯಾವುದೋ ಯಾಕಂದರೆ ಇಂಥ ಒಂದು ಕಾರ್ಯಕ್ರಮ ನಮ್ಮ ಆರ್ಟ್ ಸೆಂಟ್ರಲ್ಲಿ ಸಮರ್ಥನಂ ಸಂಯೋಜನೆಯಲ್ಲಿ ದೀಪ ಅಕಾಡೆಮಿ ಮತ್ತು ಇತರ ಸಂಘ ಸಂಸ್ಥೆಗಳ ಜೊತೆ ಇಂಥ ಗಣ್ಯರ ಒಂದು ಸಮ್ಮುಖದಲ್ಲಿ 2ನೇ ಅಂಧರ ಸಾಹಿತ್ಯ ಸಮ್ಮೇಳನ, ಕರ್ನಾಟಕ ಅಂಧರ ಸಾಹಿತ್ಯ ಸಮ್ಮೇಳನ ಸಮರ್ಥನಮಲ್ಲಿ ಹೋಸ್ಟ್ ಮಾಡೋಂಥ ಅವಕಾಶ ಸಿಕ್ಕಿದ್ದು ನಮ್ಮ ಸುದೈವ, ಇದು ನಮ್ಮ ಸೌಭಾಗ್ಯ. ರಾಜ್ಯದ ಅತ್ಯಂತ ಅನೇಕ ಅಂಧ ಕವಿಗಳು ಬಂದಿದ್ದಾರೆ. 7 ಪುಸ್ತಕಗಳನ್ನ ಬಿಡುಗಡೆ ಮಾಡಲಾಯಿತು. ಮತ್ತು ಇಡೀ ದಿನ ಒಂದು ಅನೇಕ ಗೋಷ್ಠಿಗಳು ನಡೀತವೆ. ಸೊ ಅದಕ್ಕೆ ಸಮರ್ಥನ ಹೋಸ್ಟ್ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ.